ಕನಕಾಂಬ್ರ ದುಂಡ್ಮಲ್ಗೆ ಮಲ್ಲೆ ಹೂವು ಹೂವು ಏ ವಿಜಯಮ್ಮ ಬಾ ಹುಡ್ಗೆ ಬಾ ನಮ್ಮಂತ ಕೊಟ್ಟಾಗ ಬಾ ಇಲ್ಲಿ ಹೂವನ ಬಂದೆ 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 ಗಿಡಮ್ಮ ಏ ಬಾರಮ್ಮ ನಮ್ಮಂತ ಒಂದೊಂದು ಮಾರು ಹೂವು ಕೊಟ್ಟಾಗ ಬಾ ಒಂದೊಂದು ಮಾರು ಕೊಟ್ಟಾಗ ಬಾ ಒಂದೊಂದು ಮಾರು ಸೀದಾ ಸೀದಾ ಒಂದೊಂದು ಮಾರು ಕೊಟ್ಟಾಗು ಯಾತ್ರ ಹೂವು ಇದಾವೆ ಮಲ್ಲೆ ಹೂವ ದುಂಡ್ಮಲ್ಗೆ ಹೂವ ಕನಕಾಂಬ್ರ ಹೂವ ಕಾಕಡ ಹೂವು ಇಲ್ಲ ಕಣಣ್ಣ ಇವತ್ತು ತಂದಿಲ್ಲ ಯಾರು ತಾಮಲ್ ಕಾಕಡೋಣ ಅಂತ ಇವನೇ 3 ತಗೊಂಬಂದೈನಿ ಎಲ್ಲ ಒಂದೊಂದು ಮಾರು ಕೊಟ್ಟಾಗ ಬಾ ನನ್ನ ಸೊಸಿಗೆ ದಿನ ಒಂದೊಂದು ಮಾರು ಕೊಟ್ಟೋಗ್ಬೇಕು ನೀನು ಮಗನ್ ಮದ್ವೆ ಆತೇನಣ್ಣ ಯಾವ ಮದ್ವೆ ಆತ್ ಕುಮಾರಣ್ಣ ಇವತ್ತೇ ಕಣಮ್ಮ ಇನ್ನ ಆಗಿರೋದು ಇವತ್ತಿನ ಮದುವೆ ಕರ್ಕೊಂಬಂದವನೆ ಬಾ ನಮ್ಮ ಅಯ್ಯಮ್ಮ ಕರೀತಾಳೆ ಕೊಟ್ಟಾಗ ಬಾ ಅದೇ ಎಷ್ಟು ನೋಡಿ ಕೇಳಿ ಕನಕಾಂಬ್ರ ಮಲ್ಲೆ ಕಾಕಡ ಹೂವು ಏ ವಿಜಯಮ್ಮ ಬಾ ಇಪ್ಪತ್ತು ದಿನ ಒಂದೊಂದು ಮಾರು ಕೊಟ್ಟೋಗು ಇಲ್ಲಿ ಅಮ್ಮಣಿ ಟಿಪ್ಪು ಟಿಪ್ಪು ಬಂಗಾರ ಟಿಪ್ಪು ನನ್ನ ಸೊಸೆಗೆ ನೀನು ಯಾವಾಗನ ಬರಲಿ ದಿನ ನೀನು ಯಾವಾಗ ಹೂವು ತಗೊಂಬತ್ತಿ ಅವಾಗ ಕನಕಾಂಬ್ರ ದುಂಡ್ಮಲ್ಗೆ ಕೊಡು ದಿನ ಒಂದೊಂದು ಮಾರು ದುಂಡ್ಮಲ್ಗೆ ದಿನ ಒಂದೊಂದು ಮಾರು ಕನಕಾಂಬ್ರ ಮಲ್ಲೆ ಎಲ್ಲ ಒಂದೊಂದು ಮಾರು ಕೊಡು ಅದೆಷ್ಟಾಗುತ್ತೆ ದುಡ್ಡು ನಾನು ಲೆಕ್ಕಾಚಾರ ಮಾಡ್ತೀನಿ ನನ್ನ ಸೊಸೆ ನೀನು ಕೇಳ್ಕೊಡ್ದು ಸರಿನಿ ಕೊಡ್ತೀನಿ ಅದೇನು ಲೆಕ್ಕಾಚಾರ ಮಾಡಿ ತಿಂಗಳಿಗೆ ಇಲ್ಲ 15 ದಿವಸಕ್ಕೆ ಇಲ್ಲ 6ಕ್ಕೆ ಒಂದು ವಾರಕ್ಕೆ ಕೊಟ್ಬಿಡ್ತೀನಿ ಸ್ಯಾನೆ ಆಗುತ್ತೆ ನಿನಗೆ ಪಾಪ ನೀನು ಬಂಡವಾಳ ಹಾಕಬೇಕು ನೀನು ವ್ಯಾಪಾರಸ್ತಿ ಅದಕ್ಕೇ ಕೊಟ್ಬಿಡ್ತೀನಿ ನೀನೇನು ಟೆನ್ಷನ್ ತಗೋಬೇಡ ಒಂದು ವಾರಕ್ಕೆ ಎಷ್ಟು ಲೆಕ್ಕ ಮಾಡಿ ಕೊಟ್ಬಿಡ್ತೀನಿ ಒಂದಿನ ಹೂವು ಕೊಟ್ಟು ಅದೆಷ್ಟನಾಗಲಿ ರೇಟು 100 ರೂಪಾಯಿ ಮಾರಮ್ಮ ಎಷ್ಟು ನಾನು ಮಾರ್ಕೊಡ್ಲೆ ಒಂದು 100 ರೂಪಾಯಿ ಅಲ್ಲ 1000 ರೂಪಾಯಿ ಮಾರ ಆಗ್ಲಾಳು ನನ್ನ ಸಸಿಗೆ ನಾವು ಹೂವು ಕೊಡಿಸ್ತೀವಿ ಹೂವು ಆಗಲಿ ಬಂದಿರ ಅಂತಾಳೆ ನಾವು ಹೆಂಗೆ ನೋಡ್ಕೋಬೇಕು ಹೇಳು ಇವತ್ತು ನನ್ನ ಮಗನ ನೆಚ್ಕೊಂಡು ಬಂದವಳೆ ಇವತ್ತು ನನ್ನ ಸೊಸೆ ನಾನು ಹೆಂಗೆ ನೋಡ್ಕೋಬೇಕು ಹೇಳು ಅದಕ್ಕೆ ಮತ್ತೆ 100 ರೂಪಾಯಿ ಅಲ್ಲ 1000 ರೂಪಾಯಿ ಮಾರ ಆಗ್ಲಾಳು ಕೊಡಿಸ್ತೀನಿ ನನ್ನ ಸೊಸೆಗೆ ಬಾರಮ್ಮ ಟಿಪ್ಪು ಅಮ್ಮಣಿ ಟಿಪ್ಪು ಅತ್ತೆ ಏನತ್ತೆ ನನ್ನ ಮಾರು ಹೂವು ತಗೊಳಮ್ಮ ಏ ಬಿಡಿ ಅತ್ತೆ ನಾನು ಹೂವು ಎಲ್ಲ ಮುಡ್ಕೊಳಕ್ ಹೋಗಲ್ಲ ನನಗೆ ಹೂವು ಮುಡ್ಕೊಂಡೆಲ್ಲ ಅಭ್ಯಾಸ ಇಲ್ಲ ನನಗೆ ಹೂವೇನು ಬೇಡ ಬಿಡಿ ತಾಳ ಮತ್ತ ನೀನು ತಲೆ ಕೆಡಿಸ್ಬೇಡ ಹೂವು ತಗ ಹೇಳ್ತೀನಿ ನೀನು ಯಾವ ಥರ ಆಗಲಿ ನೀನೇನು ತಲೆ ಕೆಡಿಸ್ಬೇಡ ತಗ ಹೇಳ್ತೀನಿ ನೀನೇನು ನಮ್ಮ ಮಾಮೇನು ಅನ್ಕೊಂಬತ್ತು ನಮ್ಮ ಅತ್ತೇನು ಅನ್ಕೊಂಬತ್ತಿ ದುಡ್ಡು ಐತೋ ಇಲ್ವಾ ಅದೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ತಕ ಹೇಳ್ತೀನಿ ಒಂದೊಂದು ಮಾರು ಕೊಡಮ್ಮ ಇಲ್ಲಿ ಮಣೆ ಕೊಡ ಒಂದೊಂದು ಮಾರು 3 ಮಾರು ಹೂವನ ಪೂಜೆ ಗೀಜೆ ಎಲ್ಲ ಮಾಡ್ತೈತೆ ಮನೆಯಾಗಿ ಇವತ್ತು ಪೂಜೆ ಗೀಜೆ ಎಲ್ಲ ಐತೆ ಇರಲಿ ನನ್ನ ಸಸಿಗೆ ಏನಾಗಲಿ ನಾವು ಯಾವ್ದಕ್ಕೂ ಕೊರತೆ ಮಾಡಲ್ಲ ಕಣಮ್ಮ ವಿಜಯಮ್ಮ ನೋಡಿದ್ಯಲ್ಲ ನಾವು ಹೆಂಗೆ ಅಂತ ಹೇಳಪ್ಪ ಬೋಲ್ ಚೆನ್ನಾಗಿ ನೋಡ್ಕೊಂತೀರಾ ಸಸೇನ ಚೆನ್ನಾಗೈತಪ್ಪ ಹಂಗ ಒಳ್ಳೆ ಹುಡುಗಿನ ಒಪ್ಪಿ ಚೆನ್ನಾಗಿ ಮದುವೆ ಆಗಿ ಬಂದವನತ್ ನಿನ್ನ ಮಗ ಏನಿಲ್ಲ ನನ್ನ ಸೊಸೆಗೆ ದಿನ ಪೂಜೆ ಮಾಡ್ತಾಳೆ ಅವಳಿಗೆ ದಿನ ಹೂವು ಕೊಡಿಸ್ತೀವಿ ಅವಳಿಗೆ ಏನು ಬೇಕು ಅವಳೇನು ತಿಂಡಿ ಮಾಡ್ತಾಳೆ ಅದನ್ನು ಮಾಡಲಿ ಏನು ಅವಳೇನು ನಾವೆಲ್ಲ ಕೆಲಸ ಮಾಡ್ಕೊಂಡು ಕೊಡ್ತೀನಿ ನನ್ನ ಸೊಸೆಗೆ ಏನು ಯಾವುದಕ್ಕೇನು ಕಡಿಮೆ ಆಗಬಾರ್ದು ಅವಳಿಗೆ ದಿನ 1 ಲೀಟ್ರ್ ಹಾಲು ದಿನ 1 ಲೋಟ ಹಾಲು ಕುಡಿಲೇಳು ಬೆಳಗ್ಗೆ ಸಾಯಂಕಾಲ ಬಿಸ್ಕೆಟು ಗುಡ್ಡೆ ಬಿಸ್ಕೆಟ್ ಅವಳಿಗೆ 25 ರೂಪಾಯಿದೆ ತಗೊಂಬಂದು ಕೊಡುತ್ತೆ ನಮ್ಮಯ್ಯಪ್ಪ ಗುಡ್ಡೆ ಬಿಸ್ಕೆಟು ಅವಳಿಗೆ ಅವಳು ಯಾವತ್ತು ಕೇಳ್ತಾಳೆ ಅದನ್ನೇ ಅವಳಿಗೆ ನಾವೇನು ಯಾವುದೇನು ಕಡಿಮೆ ಮಾಡಲ್ಲ ಬಿಡು ನಿಜವಾಗ್ಲೂ ಅತ್ತೆಮ್ಮ ನನಗೆ ನೀವು ತೋರಿಸ್ತಾ ಇರೋ ಪ್ರೀತಿ ನೋಡ್ತಾ ಇದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಪ್ಪ ಇಂಥ ಅತ್ತೆ ಮಾವನ್ ಪಡೆಯೋದಕ್ಕೆ ಅಂತ ಅನ್ನಿಸ್ತಾ ಐತೆ ಮತ್ತೆ ತಗೋ ಹೂವ ನಿನ್ಗೆ ಯಾವುದಕ್ಕೆ ನಿನಗೆ ಏನನ ಬರಲಿ ಒಂದು ಬಟ್ಟೆ ತಗೋಬೇಕು ಅನ್ನಿಸ್ತಾ ನನ್ನ ಕರಿ ನಿನಗೆ ಒಂದು ಬಳೆ ತಗೋಬೇಕು ಅಂತ ಅನ್ನಿಸ್ತಾ ಬಳೆಯವ್ರು ಬಂದರೆ ಅದು ತಗೋಬೇಕು ಏನನ್ನು ತಗೋಬೇಕು ಅಂತ ಅನ್ನಿಸ್ತು ಅಂತಂದರೆ ಯಾರಾದರೂ ಬಂದವರು ಅಂದ್ರೆ ಪಟ್ಟನ ಕಾರ್ ನಮ್ಮ ಮನೆ ಹತ್ರ ನಿಲ್ಲಿಸು ನಿಮ್ಗೆ ಏನು ಬೇಕು ಅದನ್ನು ಕೊಡಿಸ್ತೀನಿ ನಾನು ಈಗ ನೀನೇನು ಕೂದಲಿಲ್ಲ ಮುಡ್ಕೊಂಬಾಕಿ ಅಂತ ಹೇಳು ಯೋಚನೆ ಮಾಡಬೇಡ ತಕ ಹಿಂಗೆ ಮುಡ್ಕೊಂಬಂತಿ ಅಯ್ಯೋ ಐತೆ ಮಾವ ಕೂದಲೆಲ್ಲ ಹಿಂಗೆ ಮೇಲ್ಗಡೆ ಎತ್ತಿ ಹಿಂಗೆ ಕಟ್ಬಿಟ್ಟಿದ್ದೀನಿ ನಾನು ಕೂದಲಿಂಗೆ ನನಗೆ ಫ್ರೀ ಏರ್ಸ್ ಎಲ್ಲ ಬಿಡ್ಕೊಳಕ್ಕಾಗಲ್ಲ ಐತೆ ನನಗೆ ಸ್ವಲ್ಪ ಜಾಸ್ತಿ ಫ್ರೀ ಏರ್ಸ್ ಬಿಡ್ಕೊಳಕ್ಕಾಗಲ್ವಲ್ಲ ಅದಕ್ಕೆ ಸ್ವಲ್ಪ ನಾನು ಈ ಥರ ಕೂದಲೆಲ್ಲ ಹಿಂಗೆ ಬಿಡಲ್ಲ ಅಷ್ಟೇ ಮುಡ್ಕೋಬೋದು ಅಂದರೆ ಪೂಜೆಗೆ ಬಿಡಿ ಬೇಕಾಗುತ್ತೆ ದುಂಡ್ಮಲ್ಗೆ ಮಾತ್ರ ಮುಡ್ಕೊಂತೀನಿ ಹಿಂಗೆ ಈ ಕಡೆ ಕ್ಲಿಪ್ ಹಾಕೊಂಡು ಮುಡ್ಕೊಂತೀನಿ ಬಿಡಿ ನನಗೆ ಕೂದಲು ಇರುತ್ತೆ ನನಗಾದರೆ ಇಷ್ಟ ಆಗಲ್ಲ ಈ ಥರ ಸ್ಟೈಲಿಶಾಗೆ ನಾನು ಬಿಡ್ಕೊಂತೀನಿ ಈಗ ಗಿಡನ ಯಾರು ಮುಡ್ಕೊಂಬಲ್ಕಣಿ ಇಗ್ನಾರು ಎಲ್ಲನ ಕೂದಲು ಬಿಡ್ಕೊಂತಾರೆ ಹೂವನೇ ಮುಡ್ಕೊಂಬಲ್ಲ ಮೊದ್ಲಂಗೆ ಯಾರು ಜಡೆ ಅಂದ್ಕೊಂಡು ಇವಾಗ ಹೂವ ಪವ ಮುಡ್ಕೊಂಬಲ್ಲ ಹೂವನು ಮುಡ್ಕೊಂಬಲ್ಲ ಬಟ್ಟಿಕ್ಕಂಬಲ್ಲ ಅಂತ ಕಣಿ ಏನಿಲ್ಲ ಆಂಟಿ ಮುಡಿತೀನಿ ಆದರೆ ಸ್ವಲ್ಪ ನಾನು ಜಾಸ್ತಿ ಮುಡ್ಕೊಳ್ಳಲ್ಲ ಅಷ್ಟೇ ನೋಡಿ ನಮ್ಮ ಮಾವನು ನಮ್ಮ ಅತ್ತೆ ಇನ್ನು ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಿಜವಾಗ್ಲೂ ಏನು ಪುಣ್ಯ ಮಾಡಿದ್ನಪ್ಪ ಅಂತ ಅನ್ನಿಸ್ತೈತೆ ಹೇಳಿ ಅವಾಗಿನ ಬಂದಾಗಿಂದ ತಿಂತೀನಿ ಸಾಕತ್ ನಮ್ಮಯ್ಯಪ್ಪ ಹೆಂಗೆ ಮೇಯಿಸ್ತೈತೆ ಹಂಗೇನೆ ಅಯ್ಯೋ ಕೇಕು ಬ್ರೆಡ್ ಬಿಸ್ಕತ್ತು ಎಷ್ಟು ಬೇಕ್ರಿಗಳು ತಿಂಡಿ ತಂದೈತೆ ಕೇಳಿ ನಮ್ಮಯ್ಯಪ್ಪ
ಹೋಗು ಹೆಂಗ್ ನೋಡ್ಕೊಂತೈತೆ ಅವಾಗಿಂದ ಪಾಪ ತಿನ್ ಸಾಕಾಗೈತೆ ನಿಜವಾಗ್ಲೂ ಆಂಟಿ. ಅವಾಗಿಂದನ ನಮ್ಮ ಮಾವ ತಿನ್ನೋದಕ್ಕೆ ತಗೊಂಬಂದ ಇದಾರೆ ಅಂತಂದ್ರೆ ಎಷ್ಟು ಸ್ವೀಟ್ಗಳು. ಯಪ್ಪ ನಿಜವಾಗ್ಲೂ ಮೋಹಿತ್ ನಾನು ಏನು ಪುಣ್ಯ ಮಾಡಿದ್ದೀನಪ್ಪ ಇಂಥ ಅತ್ತೆ ಮಾವನ್ ಪಡೆಯೋದಕ್ಕೆ ಅಂತ ಅನ್ನಿಸ್ತೈತೆ. ಅಪ್ಪ ನಮ್ಮ ಮಾವ ಅಂತೂ ತಿನ್ನಮ್ಮ 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 ಅಂತೈತೆ. ನಿನ್ನೆಲ್ಲ ಅವ್ರ ಮಗಳನ್ನ ಹಂಗೆ ನೋಡ್ಕೊಂಬಾರು. ಮೋಹಿನಿನ ನಿಮ್ಮ ಮಾವ ಹಂಗೆ ಮತ್ತೆ ತನಾಲಿ ಕರೆ ಕವರ್ಗೆ ಹಾಕ್ಸ್ಕೊಂಬರಲ್ಲ ಕಣಮ್ಮ, ಹಂಗೆ ಹಿಡ್ಕೊಂಡು ತಂದ್ಬಿಡುತ್ತೆ. ಎಲ್ಲರೂ ನೋಡ ಅಯ್ಯಪ್ಪ ನೋಡ ಮರ ಕುಮಾರಪ್ಪ ಹೆಂಗ್ ತಾಣೋಗ್ತಾನೆ, ನೋಡಿ ಹೆಂಗ್ ತಾಣೋಗ್ತಾನೆ ಅಂತಾರೆ ಕೆರೆಗಳಾರೆಲ್ಲ. ಇಡೀ ನಮ್ಮ ಕೆರೆಗೆ ಎಲ್ಲರೂ ಹಂಗಂಬದೆ. ನೋಡಿ ಹೆಂಗ್ ಹಿಡ್ಕೊಂಡು ಹೋಗ್ತಾನೆ ಅಂತಾರೆ. ಕವರ್ಗೆ ಹಾಕ್ಸ್ಕೊಂಬಲ್ ಬಿಡು ಹಂಗೆ ತಾಣೋಗುತ್ತೆ. ಚಕ್ಲಿಪಟ್ನ ನಿಪ್ಪಟ್ಟಿನ ಪಟ್ನ ಬೇಕ್ರೆಗಳವು ತಿಂಡಿ ಪಂಡಿ ಯಾವ್ದು ಕವರ್ಗೆ ಹಾಕ್ಸ್ಕೊಂಬಲ್ ಗೊತ್ತಿ ನಿಮ್ಮ ಮಾಮ ಹಂಗ್ ತಾಣೋಗ್ತಾನೆ. ಏನು ಅನ್ಕೊಂಡಿದ್ಯಾ ನಮ್ಮ ಅಪ್ಪ ನಮ್ಮಮ್ಮ ಹಂಗೆ ಮತ್ತೆ ನಾನು ಹೇಳಿಲ್ವಾ ನೀನು ನಮ್ಮ ಮನೆಗೊಂದು ಬಾ ಸಾಕು, ನಮ್ಮ ಅಪ್ಪ ನಿಮ್ಮಮ್ಮ ನಿನ್ನ ಹಿಂಗೆ ನೋಡ್ಕೊಂತಾರೆ ನೋಡುವಂತೆ ಅಂತ ನಾನು ಹೇಳಿಲ್ವಾ. ನಾನು ಡ್ರೆಸ್ ಮಾರೋರು ಬಂದರೆ ಕರ್ಕೊಬತ್ತೀನಿ. ಈ ಕಡೆಗೆ ಕಳ್ಸಮ್ಮ. ವಿಜಯಮ್ಮ ನಿಮ್ಮ ಮನೆ ಕಡೆಗೆ ಏನಾನ ಯಾರನ್ನ ಡ್ರೆಸ್ ಪಸ್ ಮಾರಾರು ಬಂದರೆ ಕಳ್ಸಿ ಹೇಳ್ತೀನಿ. ನಾನು ಸಸಿಗೆ ಒಂದು 5-6 ಜೊತೆ ಡ್ರೆಸ್ ಕಳಿಸ್ತೀನಿ ಕೊಡಿಸ್ತೀವಿ. ಡ್ರೆಸ್ ಏನ ತಂದುಬಿಡ್ರಿ ಪಾಪ ಹೋಗಿ ಸುಮ್ಮ ಗಾಡಿಗೆ ಹೋಗ್ಬಿಟ್ಟು ತಂದುಬಿಡಪ್ಪ ಅಂಗಡಿಯಾಗೆ ಒಂದು 5 ಜೊತೆ ಡ್ರೆಸ್ಸು ಒಂದು 5 ಸೀರೆ ಕೊಡಿಸ್ಕೊಂಬಂದ್ಬಿಡು. ಯಾಕೆ ಕೇಳುತ್ತಾ ಅಮ್ಮಣ್ಣಿ ನಿನ್ನ ಯಾಕೆ ಇಲ್ಲ ಅಂದ್ಬಿಡ ಪಾಪ. ಕೊಡಿಸ್ತೀರಿ ಹೇಳ್ತೀನಿ. ಸರಿ ಆಯ್ತು ಹೇಳಪ್ಪ. ಕೊಡಿಸ್ಕೊಂಡೆ ಕರ್ಕೊಂಬಂದಿದ್ದೀನಿ ಒಂದು 2 ಜೊತೆ ಐತೆ ಬಟ್ಟೆ. ಏನು ಇವಾಗೇನು ಬಟ್ಟೆಗೇನು ಬರ ಇಲ್ಲ, ಆಮೇಲೆ ಕರ್ಕೊಂಡೋಗಿ ಕೊಡ್ಸಿದ್ರಾಯ್ತು. ಕೊಡಿಸ್ತೀನಿ ಬಿಡು. ನಿನ್ನಂತ ಹೇಳ್ದಾಗೆಲ್ಲ ಹೇಳಿಸ್ಕೆಲ್ಲ ವಿಜಯಮ್ಮ ಕೊಡಿಸ್ತೀವಿ ನಾವು. ಅಯ್ಯೋ ನನ್ನ ಸಸಿಗೆ ನೋಡಿ ನನ್ನ ಸಸಿ ಹೆಂಗೆ ಇಡೀ ಕೇರೆಗೆ ನೋಡಿ ನೋಡು ಆ ಗುಂಡನು ಅದೃಷ್ಟ ಆ ದೀಪಿ ಎಲ್ಲ ಹೆಂಗೆ ನೋಡ್ತಾರೆ. ಅಲ್ಲಿ ಚೌಡಮ್ಮಂತ ಆಶ್ಚರ್ಯ ಆಗ್ಬಿಟ್ಟೈತೆ ನನ್ನ ಸಸ್ಯ ನೋಡ್ಬಿಟ್ಟು ಏನಪ್ಪ ಅಂತ. ಅವಳೇ ಏನು ಸೀಮೆಗಿಲ್ಲೋ ದತ್ತೆ ಸಸ್ಯ ಅಮ್ಮಂಗೆ ಅವಳು ಅದೃಷ್ಟನೂ ಚೌಡಮ್ಮ ಏನು ಕುಕ್ಕಳು ಮಾತಾಡೋದೇನು ಕೇಳ್ತಿ ಹೆಂಗೆ. ಅಯ್ಯೋ ನೀನು ನಾವು ಅವ್ರಿಗಿನ್ನ ಚೆನ್ನಾಗಿ ನೋಡ್ಕೊಂತೀವಿ. ಅವ್ರೆ ಚೆನ್ನಾಗಿರೋದು ನನ್ನ ಸಸ್ಯ ನೋಡಿ ಹೆಂಗೆ ನೋಡ್ಕೊಂತೀವಿ. ಕತೆ ಆ ಎದುರುಗಡೆ ಇರೋ ಮನೆಯವರು ನಮ್ಮ ಮಾತಾಡ್ಸಲ್ವಾ? ಏನು ಮಾತಾಡ್ಸಲ್ಲ. ಅವಳೇ ಶ್ವಾಸ ನಿಂತ್ಕೊಂಡವಳಲ್ಲ ಅವಳು ಹಸ್ರದ್ದು ಇದನ್ನ ಹೇಳಂತದ್ದು ಹಾಕ್ಕೊಂಡು ವೇಲ ಆಗ ಅವಳೇ ಶಶಿ ಅವಳು ಶಿವಡಮ್ಮ. ನಾವು ಮಾತಾಡ್ಸಲ್ಲ ಅವಳನ್ನ. ಮಾತಾಡ್ಸಲ್ಲ. ಅವಳು ನೋಡ್ತಾಳೆ ನೋಡಿ ಹೆಂಗೆ ನೋಡ್ಕೊಂತಾರೆ ಅಂತ. ಏನು ಅವರೇ ಅತ್ತೆ ಸಸ್ಯ ಅಮ್ಮಂಗೆ ಇದು ಮಾಡ್ತಾರೆ. ನಾವು ಅವ್ರು ನೋಡ್ತಾ ಇದ್ದಾರೆ ಹೂವು ತಾಂಬ್ತಾರೋ ಇಲ್ವೋ ಅಂತೇಳಿ. ನಮ್ಮ ಅಯ್ಯಪ್ಪ ಬೇಕ್ರಿಗಳು ತಿಂಡಿ ತಂದ್ರದ್ ನೋಡಿ ಅಯ್ಯಪ್ಪ ಸೊಸಿಗೆ ಹಳಿ ಹಂಗೆ ತಗೊಂಬಂದು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಚೆನ್ನಾಗಿರ್ಬೇಕಣತ್ತೆ ಅಂತಾರೆ ಇದ್ರಿಗೆಲ್ಲನ ನಾವು ಚೆನ್ನಾಗಿರ್ಬೇಕು. ನೋಡು ಹೆಂಗ್ ನೋಡ್ತಾವ್ರೆ. ಓಹೋ ಗೊತ್ತಾಯ್ತು. ನಾನು ಯಾಕೆ ಇವ್ರು ಹಿಂಗೆ ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ಕೊಂಡೆ. ಯಾಕಣಮ್ಮ ಅಕ್ಕಪಕ್ಕದಾಗಿದ್ದಾಗ ಹಿಂಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಹಿಂಗೆ ಏನಾರ ಒಂದು ಇರ್ತಾವಲ್ಲ. ಅಕ್ಕಪಕ್ಕದಾಗ ಏನಾದ್ರೂ ಒಂದು ಇದ್ದಾಗ ಕಣಮ್ಮ ಈಗ ಅಕ್ಕಪಕ್ಕದಾಗೆ ಚೆನ್ನಾಗಿರ್ಬೇಕು. ಒಟ್ಟಿನಲ್ಲಿ ಆದರೆ ಅಕ್ಕಪಕ್ಕದಾಗೆ ಬರೋದು. ಅಕ್ಕಪಕ್ಕದಾಗ ಏನಾರ ನಾಳೆ ದಿನ ಏನಾರ ಸಮಸ್ಯೆ ಆಯಿತು ಅಂತಂದ್ರೆ ಅಕ್ಕಪಕ್ಕದಾಗ್ಲಾರೆ ಕಣಮ್ಮ ಆಗೋದು. ಈಗ ಯಾರೋ ಅಪ್ಪ ಅಮ್ಮ ಎಲ್ಲ ದೂರ ಇರ್ತಾರೆ, ಯಾರು ಬರೋಕ್ಕಲ್ಲ. ಸಂಬಂಧಿಕರು ಯಾರು ದೂರ ಇರ್ತಾರೆ, ಬೇರೆ ಊರಾಗಿರ್ತಾರೆ, ಸಡನ್ನಾಗಿ ಯಾರು ಬರೋಕ್ಕಲ್ಲ. ಅಕ್ಕಪಕ್ಕದಾಗಿದ್ದವರು ಯಾವಾಗ್ಲೂ ಇರ್ತಾರೆ, ನೋಡ್ತಾರೆ, ಏನಾದ್ರೂ ಕಷ್ಟ ಸುಖಕ್ಕೆ ಆಗ್ತಾರೆ. ಅಕ್ಕಪಕ್ಕದಾಗ ಚೆನ್ನಾಗಿರ್ಬೇಕು. ಹೌದು ಹೌದು. ಹೆಂಗೋ ಅತ್ಲಾಗ ಚೆನ್ನಾಗಿದ್ರೆ ಯಾವುದು ಇರಲ್ಲ. ಹೆಂಗೋ ಬಿಡತ್ಲಾಗೆ ನೋಡು ಏನು ಅದೃಷ್ಟ ಮಾಡಿದ್ಯಾ ತಿಪ್ಪು. ನಾನು ಹೇಳಲಿಲ್ವಾ ನೀನು ತುಂಬ ಅದೃಷ್ಟವಂತೆ ಅಂತ. ನಿಜ. ನನಗೆ ನಮ್ಮ ಅತ್ತೆ ನಮ್ಮ ಮಾಮ ನನ್ನ ಮೇಲೆ ತೋರಿಸ್ತಾ ಇರೋಂಥ ಪ್ರೀತಿಗೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನಪ್ಪ. ನಮ್ಮ ಅಪ್ಪ ನಮ್ಮಮ್ಮ ಸಮೇತ ಇಷ್ಟೊಂದು ನನಗೆ ಕೇರ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾವು ಹಿಂಗೆ ನಾವು 3 ಜನ ಹೆಣ್ಮಕ್ಳು ಆಂಟಿ. ನಮ್ಮಪ್ಪ ನಮ್ಮಮ್ಮನೂ ಅಷ್ಟಕ್ಕಷ್ಟೇನೆ. ಒಂದು ತುಂಬ ಬಡ್ತಾನಲ್ಲ ಅವರು ಅಷ್ಟೊಂದು ಇಷ್ಟೊಂದು ಇದು ಮಾಡ್ತಾ ಇರಲಿಲ್ಲ. ಎಲ್ಲ ನೋಡ್ಕೊಳ್ಳೋರು ಪ್ರೀತಿ ಇತ್ತು. ಆದರೆ ಯಾತನ ಕೊಡ್ಸೋದ್ರಾಗಲಿ ಈ ಥರ ಕೊಡಿಸ್ತಾ ಇರಲಿಲ್ಲ. ದುಡ್ಡಿಂದೆಲ್ಲ ಸ್ವಲ್ಪ ಸಮಸ್ಯೆ ಇತ್ತಲ್ಲ, ಅದಕ್ಕೆ ಗೊತ್ಲಾಗೆ ಇವ್ರು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನೋಡಿ. ಅದೃಷ್ಟ ಚೌಡಮ್ಮ ಎಲ್ಲ ನೋಡ್ತಾವ್ರೆ. ಅದಕ್ಕೆ ಎಲ್ಲರ ಮುಂದೆ ನನ್ನ ಸಸಿ ಹೂವು ಕೊಡಿಸ್ತಾ ಇದ್ದೀನಿ. ನಾನು ನೋಡಲಿ ಅಂತಲೇ ಎಲ್ಲರೂ ನೋಡಲಿ ನನ್ನ ಸಸಿಗೆ ಹೂವು ಕೊಡಿಸ್ತಾ ಇದ್ದೀನಿ. ಅದಕ್ಕೆ ಒಂದು 3 ಮಾರು ಹೂವು ತಾಳಮ್ಮ ಪೂಜೆ ಮಾಡೋಕೆ ಪೂಜೆ ಮಾಡ್ತಾಳಲ್ಲ ಚೆನ್ನಾಗಿ ಸ್ಟ್ಯಾಂಡರ್ಡಾಗೆ. ಅದಕ್ಕೆ ಪೂಜೆಗೂ ಎಲ್ಲ ಹೂವು ಆಗ್ತವೆ ತಗೊಳಮ್ಮ ಅಂತ ಹೇಳ್ತಾ ಇದ್ದೀನಿ. ಆ ತನ ಬರಲಿ ನನ್ನ ಸಸಿಗೆ ಅವ್ರ ಕಣ್ಣೆದ್ರಿಗೆ ಕೊಡಿಸ್ತೀನಿ. ತಗೋಬರಮ್ಮ ತಗೋಬರಿ ನಿನ್ಗೆ ಯಾಕೆ ಬೇಕಾದನ್ನು ತಗೊಂಬರಿ ಅಂತ ನನ್ನ ಸಸಿನ ಕರಿತೀನಿ ನಾನು. ನೋಡ್ತಾರೆ ಎಲ್ಲನ ನೋಡ್ತಾ ಇರಿ. ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.